ಹಲೋ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾರುಣಿ ಕಿಚನ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೇನೆ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೇಗ. ನಾನಿವತ್ತು ಬಜ್ಜಿ ಮಾಡ್ತಾಯಿದ್ದೀನಿ. ಕೆಲಸನ ಕಾಣಿಸ್ತಿದೆ ಅನ್ಸುತ್ತೆ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ ಸ್ವಲ್ಪ. ಬಜ್ಜಿ ಸುಮಾರು ಒಂದು ಹಳೆ ವೀಡಿಯೋಸ್ಗಳಲ್ಲಿದೆ, ನೀವು ಅಲ್ಲಿ ರೆಸಿಪೀಸಲ್ಲಿ ನೋಡ್ಬೋದು. ಸೊ ನಾನು ಇವಾಗ ಸ್ಟಾರ್ಟ್ ಮಾಡಬೇಕಿತ್ತು ಬ್ಲಾಗು, ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ತಿಕ್ನೆಸ್ಸಲ್ಲಿ ಕಲಿಸ್ಕೊಂಡಿದ್ದೀನಿ. ಸೊ ನಾನಿವಾಗ ಬಜ್ಜಿ ಮೆಣಸಿನ್ಕಾಯಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿರಬೇಕು. ಕೈಯಲ್ಲೇ ಕಲಿಸಿದ್ದೀನಿ, ನೀವು ಸ್ಪೂನ್ ಬೇಕಂದರೆ ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ನಾವಿವಾಗ ಕಟ್ ಮಾಡ್ಕೊಳ್ಳೋಣ. ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತೀನಿ ನಾನು ಎರಡೆರಡು ಪೀಸಿಗೆ. ಇದು ಬೇಕಾಗುತ್ತೇನು, ತೊಟ್ಟು ಬೇಕಾಗುತ್ತೇನೋ ಹಂಗೆ ಇಡ್ಲಿಕ್ಕೆ. ಕೊತ್ತಂಬರಿ ಕಟ್ ಮಾಡಿದ್ದು ಅಷ್ಟೇ. ಇದು ಕಟ್ ಮಾಡ್ಕೊಂಡು ತುಂಬ ಹೊಟ್ಟೆ ಸಿಗ್ತದೆ. ಐ ವಾಂಟ್ ಟು ಡೂ ವೆರಿ ಫಾಸ್ಟ್ಲಿ. ಹಸಿವಾಗ್ತಾ ಇರೋದ್ರಿಂದ ನಾನು ಬೇಗ 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 ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಟ್ರಿ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಅರಿಶಿನ ಪುಡಿ, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಸೋಡಾ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಣ್ಣೆ ಹಾಕೋಣ ಇವಾಗ ಸ್ವಲ್ಪ ಬಾಂಡಿಗೆ. ಸೊ ಎಣ್ಣೆ ಕಾಯಲಿ ಸ್ವಲ್ಪ. ಇದೆಲ್ಲ ಕಾಯ್ದಿದೆ, ತುಂಬ ಹಸಿವಾಗ್ತಿದೆ. ಸೊ ಇವಾಗ ಬ್ಲಾಗ್ ಈಗ ಕುಕ್ಕಿಂದ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಅದು ಪೊಂಗಲ್ ಇದೆ ಇಲ್ಲಿ. ವಿತೌಟ್ ಅನ್ನ ಸಾಂಬಾರು ಪೊಂಗಲ್ ಬರೀ ತಿನ್ನೋಕ್ಕಾಗಲ್ಲ ನನಗೆ. ಸೊ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಮೆಣಸಿನ್ಕಾಯಿ ಇತ್ತು, ಕಡಲೆ ಇಟ್ಟಿತ್ತು, ಎಲ್ಲ ಏನಿತ್ತು ಅದರಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಸೊ ನಾನು ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕುಕ್ ಆಗ್ತಾ ಇದೆ. ಇದು ಎಣ್ಣೆ ಕಾಯಬೇಕು. ಮೆಣಸಿನ್ಕಾಯಿ ಬಜ್ಜಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿದೆ, ಕಟ್ ಮಾಡಿದೆ, ಹಂಗೆ ಇದೆ ಅದು ಸ್ವಲ್ಪ.
ಇವತ್ತು ನೋಡಿದ್ರೆ ವಿಡಿಯೋ ಮಾಡೋಂಗೆ ಇರಲಿಲ್ಲ. ಬಜ್ಜಿ ಚೆನ್ನಾಗಿ ಬಂದಿದೆ ನೋಡಿ. ಬಜ್ಜಿ ರೆಸಿಪಿ ಮಾಡಿದೆ, ತಿನ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ತಿಂತಾರೆ ಮಾತಾಡೋಕ್ಕಾಗಲ್ಲ. ಚೆನ್ನಾಗಾಗಿದೆ ನೋಡಿ, ಟೇಸ್ಟ್ ಹೆಂಗಾಗಿದೆ ಅಂತ. ಚೆನ್ನಾಗೋದು, ನೀವು ಟ್ರೈ ಮಾಡಿ. ರೆಸಿಪೀಸ್ ಇದೆ ಅಲ್ಲಿ, ಹಳೆ ವೀಡಿಯೋಸಲ್ಲೂ ಇದೆ ರೆಸಿಪೀಸು. ಮತ್ತು ಇವತ್ತಂತೂ ಒಂದು ಒಳ್ಳೆ ಇದಾಗಿತ್ತು ರೀ. ಇದು ವೀಡಿಯೋ ಮಾಡೋಂಗೆ ಇರಲಿಲ್ಲ, ಆದರೂ ಏನೋ ಇದಕ್ಕೆ ಯೂಟ್ಯೂಬ್ ಒಂದು ಕಮಿಟ್ಮೆಂಟ್ ಅಂತ ಹೇಳೋದು, ಜಾಬ್ ಅಂತ ಹೇಳೋದು. ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಆಗ್ತಾಯಿತ್ತು. ಇವತ್ತು ಇನ್ನೂ ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಹಾಗಾಗಿತ್ತು ಏನೋ ಒಂದಲ್ಲ. ಶುಡ್ ಬಿ ಏನೋ ಕಷ್ಟ ಆಗಿರುತ್ತೆ, ಅಷ್ಟು ಈಸಿನೇ ಅಲ್ಲ. ಎಲ್ಲ ಪ್ಲ್ಯಾನ್ ಮಾಡಬೇಕು, ಪ್ರಾಪರ್ ಪ್ಲ್ಯಾನ್ ಆಗಲಿಲ್ಲ ಅಂದರೆ ಗಜಿಬಿಜಿನೇ ಆಗೋದು. ಸೊ ನಿಮಗೆ ಚೆನ್ನಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಬಜ್ಜಿ ಯಾವಾಗಲೂ ಒಳ್ಳೆಯದಲ್ಲ. ಯಾವಾಗಲೂ ನಮಗೆ ಬಜ್ಜಿ ನನಗೆ ತುಂಬಾ ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ, ಮಾಡ್ತಾಯಿರ್ತೀನಿ ಅವಾಗವಾಗಲೇ. ಬಟ್ ಫ್ರೀಕ್ವೆಂಟಾಗಿ ಇರಲಿಲ್ಲ. ಲಾಸ್ಟ್ ಒಂದು ವಿಡಿಯೋ 1 ತಿಂಗಳು 1 ಮಂತ್ ಆಗಿತ್ತು ಅನಿಸುತ್ತೆ, ಅವಾಗ ಮಾಡಿದ್ದೀನಿ ಅಷ್ಟೇ. ಸೊ ಸಪೋರ್ಟ್ ಮಾಡಿ ಹೀಗೆ ನನ್ನ ವೀಡಿಯೋಸ್ನ. ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಕರೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಸ್ವಲ್ಪ ತುಂಬ ಹೆಕ್ಟಿಕೆ ಆಗಿತ್ತು ಅದು. ಸುಸ್ತಾಗ್ಬಿಡ್ತೆ ನನಗೆ ಎಲ್ಲ ಮ್ಯಾನೇಜ್ ಮಾಡೋ ಅಷ್ಟರಲ್ಲಿ. ಸೊ ನಾನು ವಿಡಿಯೋ ಇವತ್ತೊಂದು ಅಷ್ಟಾಗಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಇನ್ನು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಇವತ್ತು, ನೆನ್ನೆಕ್ಕಿನ್ನ, ಮತ್ತು ಆಗಿಲ್ಲ. ಸೊ ಈ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಮಧ್ಯಾಹ್ನ ಡ್ರಿಂಕ್ ಮೋರ್ ವಾಟರ್ ಆಗಲಿ ಅಥವಾ ಮಜ್ಜಿಗೆ ಜ್ಯೂಸು ಎಲ್ಲ ಕುಡಿತಾಯಿರಿ. ಟೆನ್ಷನ್ ತೊಗೋಬೇಡಿ ಯಾರು. ನಾನು ಟೆನ್ಷನ್ ತೊಗೊಳ್ತಾಯಿದ್ದೆ ಸಿಕ್ಕಾಪಟ್ಟೆ. ಈಗ ತೊಗೊಳ್ಳಲ್ಲ. ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ನೀನು ನಿಮ್ಮ ಅಪ್ಪ ಇಬ್ಬರು ಒಂದೇ ಥರ. ಬೆಂಕಿ ಹತ್ತಿ ಬಾವಿ ತೋಡ್ತಾರೆ ಅಂತೆಲ್ಲ ಹಂಗೆ ಹೇಳ್ತಿರ್ತಾರೆ. ಸೊ ಅಂದರೆ ಸುಮ್ಮನೆ ಕೂಲಾಗಿರ್ತೀರಂತ. ಹೌದು, ಕೂಲಾಗಿರಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ಕೂಲಾಗಿ ಹೆಂಗಿರ್ತೀರ ಅಂತ. ಅವ್ರಿಗೆ, ನನ್ನ ಹಸ್ಬೆಂಡ್ಗೆಲ್ಲ ಪ್ರಾಪರಾಗಿ ಬೇಗ ಆಗಬೇಕು ಕೆಲಸಗಳು. ನಾನು ಹಂಗಲ್ಲ, ಆರಾಮಾಗಿರ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತೀನಿ ಆ ಥರ. ಅದು ಒಂಥರ ಒಳ್ಳೆಯದಲ್ಲ. ಆಗ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಆಗ್ಬೋದು ಆ ಥರ. ಸೊ ನನ್ನ ಹಸ್ಬೆಂಡ್ ಹಂಗಲ್ಲ, ಬೇಗ ಪ್ಲ್ಯಾನ್ ಮಾಡ್ತಾರೆ. ಐ ವಿಲ್ ನಾಟ್ ಪ್ಲ್ಯಾನೇ ಮಾಡೋದಿಲ್ಲ ಯಾವಾಗಲೂ. ಅನ್ನೋದು ಪ್ಲ್ಯಾನ್ ಮಾಡ್ದೇ ಇರೋದು ಸ್ವಲ್ಪ ಎಲ್ಲ ಮೆಸ್ಸಿ ಆಗುತ್ತೆ. ಪ್ಲ್ಯಾನ್ ಮಾಡ್ಕೊಂಡಿರೋದು ಒಳ್ಳೆಯದು. ಸೊ ಹಂಗೆ ಬೆಂಕಿ ಹತ್ತಿದಾಗ ಬಾವಿ ತೋಡ್ತೀರಾ ಅಂತ ಕೂಲಾಗೆ ಇರ್ತೀನಿ ನಾನು. ಏನಾದರೂ ಆಗಿರ್ಬೋದು, ಇಲ್ಲಾಂದರೆ ಏನು ಫೇಸೇ ಮಾಡೋಕ್ಕಾಗೋದಿಲ್ಲ ಎಲ್ಲ ಪ್ರಾಬ್ಲಮ್ಸು. ಒಂದೊಂದು ಪ್ರಾಬ್ಲಮ್ಸು ನಾನು ಕೂಲಾಗಿಲ್ಲ ಅಂದರೆ ಅದು ಪ್ರಾಬ್ಲಮ್ಸ್ ಡಬಲ್ ಅನ್ನಿಸ್ತಿರುತ್ತೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದೆ, ಸಣ್ಣ ಪುಟ್ಟ ವಿಷಯಗಳಿಗೆ ಬೇಜಾರು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ಹ್ಯಾಪಿಯಾಗಿ ಕೂಲಾಗಿ ನಮ್ಮ ಕೆಲಸಗಳಿಗೆ ಗಮನ ಕೊಡ್ತಾ ನಮ್ಮ ಕೆಲಸಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಯೂಟ್ಯೂಬ್ ಫ್ಯಾಷನಾಗಿ ತೊಗೊಳ್ಳೋದಲ್ಲದೆ ಪ್ಯಾಷನಾಗಿ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು. ಸೊ ನೀವು ಕೂಡ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬಜ್ಜಿ ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಸುಮಾರು ಜನ ಮಾಡ್ತಾರೆ. ನನ್ನ ಹಳೆ ವಿಡಿಯೋನೇ ಇದೆ ಮೆಣಸಿನ್ಕಾಯಿ ಬಜ್ಜಿದು ರೆಸಿಪಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆಗ ನಾನು ಕುಕಿಂಗ್ ತುಂಬಾ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿದೆ ಅದು ಕೂಡ. ಕುಕ್ಕಿಂಗ್ ನನಗೆ ಇಷ್ಟ ಆಗುತ್ತೆ, ಬಟ್ ಪ್ರಾಪರಾಗಿ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ನನ್ನ ಮಗಂದು ನಾನು ಅವನ ಕಡೆ ಗಮನ ಕೊಡಲೇಬೇಕು. ಸಂಡೇ ಅವನದು ಸ್ವಲ್ಪ ಕೆಲಸ ಇತ್ತು, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಯಸ್ಸಲ್ಲಿ ಚಿಕ್ಕವರಿದ್ದಾಗ ಅವ್ರಿಗೆ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಅವ್ರನ್ನ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ವಿಡಿಯೋ ಮಾಡೋಕ್ಕಂತ ಬಂದಿದ್ದೀನಿ ಇವಾಗ. ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಬಿ ಹ್ಯಾಪಿ, ಬಿ ನೋ ವರಿ ಲೆಸ್. ಯಾವುದಕ್ಕೂ ಸಣ್ಣ ಪುಟ್ಟಿಗೆ ವರಿ ಮಾಡ್ಕೊಳ್ಳದೆ. ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ಯಾರಿಗೂ ಪ್ರಾಬ್ಲಮ್ಸ್ ಇಲ್ಲ ಅನ್ನೋದೇ ಇಲ್ದವರೇ ಇಲ್ಲ. ಎಲ್ಲರಿಗೂ ಯಾವ್ಯಾವ ಪ್ರಾಬ್ಲಮ್ಗಳಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ತನಕ ಬಾಯ್, ನಮಸ್ತೆ.